ಏನಪ್ಪ ಮನೇಲಿ ಯಾರು ಇಲ್ವಾ? ಅವ್ರೆ ನೀವು ಲೋ ಜೀವ ಎಲ್ಲೆಲ್ಲ ಹೋಗ್ಬಿಟ್ಟಿದೆ? ಹಾ, ಅಯ್ಯೋ ಇನ್ನೂ ಅಂತೂ ಕೊನೆಗೆ ಬಂದಲ್ಲಪ್ಪ. ಏನಪ್ಪ ಇದು ನಿನ್ನ ಜೀವನ? ಲೋ ಜೀವ ಹೆಂಗಿದ್ದು? ಹಾ, ಈ ಥರ ಎಲ್ಲ ವಿಷಯನೆಲ್ಲ ನಮ್ಮಿಂದ ಮುಚ್ಚಿಟ್ಬಿಟ್ಟಲ್ಲ ಮರಯ್ಯ. ಅಯ್ಯೋ ಅಣ್ಣ, ಹಂಗೇನಿಲ್ಲ. ಹೇಳಬೇಕಾಗಿದ್ದನ್ನು ಹೇಳಿದ್ರೆ ಅದೆಲ್ಲ ಚೆನ್ನಾಗಿರಲ್ಲ ಬಿಡಿ. ಊರಿಗೆಲ್ಲ ಹೇಳೋವಂಥ ಸುದ್ದಿನ ಅದು. ಆ ಥರ ಎಲ್ಲ ಆಗಿದೆ ಅಲ್ಲ. ಸುಮ್ಮನೆ ಪಾಪ ಗೌಡ್ತಿ ಅಮ್ಮವ್ರು ಬೇಜಾರಾಯ್ತಾರೆ, ಮತ್ತು ಇಡೀ ಊರೇ ಒಂಥರ ಮಾತಾಡ್ಕೋತದೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಕಣಣ್ಣ. ಅದಕ್ಕೆ ನಾನು ಯಾರಿಗೂ ಏನು ಹೇಳೋಕ್ಕೋಗಿಲ್ಲ. ನಮ್ಮ ಜೀವನ ನಮಗಾಗಿರ್ತೈತೆ. ನೀನು ಶ್ರೀಮಂತರ ವಿಚಾರ ಏಂತಿಕೆ ಅಂತ. ಆದ್ರೂ ಮಗ ನೀನು ಬಿಡಪ್ಪ ನೀನು. ಒಳ್ಳೆ ಮನ್ಸಾದ ನೀನು. ಪಾಪ ನೋಡು, ಗೌಡ್ತಿ ಅಮ್ಮ ಮತ್ತು ಅವ್ರ ಹೆಂಡತಿ ಅವರೇ ಸರಿ ಕಣಪ್ಪ. ತನ್ನ ಮಗ ಮತ್ತು ಗಂಡಾಗವನ್ನ ಹಿಡಿದು ಪೊಲೀಸರಿಗೆ ಹಿಡ್ಕೊಟ್ಟವ್ರೆ. ಪೊಲೀಸರ ಕೈಗೆ ಸಿಕ್ಕದಂತೆ ಇವತ್ತು ಮುರುಳಿ. ಯಾಕೆ ಕೇಳ್ತೀಯ ಪಜಿತಿ? ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ಸಕ್ಕೆ ಹೋಗಿದ್ದಂತೆ. ಹಂಗೂ ದೊಡ್ಡ ಪೊಲೀಸರು ಸಾಹೇಬ್ರು ಬಂದು ಹಿಡ್ಕೊಂಡು ಹೋದ್ರಂತೆ ಟೇಷನ್ಗೆ. ಇನ್ನೂ ಸುದ್ದಿ ಕೊಟ್ಟಿಲ್ಲ. ಮತ್ತು ಇವನು ಕೆಂಚಪ್ಪ ಅವ್ನು ಬಂದು ಹೇಳ್ಬಿಟ್ಟು ಹೋದ ಪೊಲೀಸರು ಹಿಡ್ಕೊಂಡು ಹೋಗೋರೆ ಅಂತ. ಅದು ಎಂಕತನೇ ಏನೋ ಇನ್ನು ದೊಡ್ಡಮ್ಮವ್ರಿಗೆ ಹಂಗೆ ಹೇಳ್ಬಿಟ್ಟು ಹಿಂಗೆ ಬಂದೆ ನೋಡಿ. ಅಷ್ಟಕ್ಕೆ ನೀವು ಬಂದ್ರಿ ಏನೋ ಪೊಲೀಸರು ಹೇಳ್ಕೊಂಡು ಹೋಗಿದ್ರಂತ. ಅವ್ನ ಮಗ ನಾಯಿ ನೆಕ್ಕ ಏನು ಬಂದಿರೋದು ಅವನಿಗೆ? ಹಡ್ಕಸ್ಬೇ ನನ್ನ ಮಗನಿಗೆ. ಏನು ಅನ್ಕೊಂಡಿದ್ದಾನೋ ಬೇರೆಯವ್ರಿಗೆ ಹೆಣ್ಮಕ್ಳುಗಳು ಅಂದರೆ ಅವನಿಗೇನಲ್ಲ ಹೆಂಡತಿ ಅವಳೆ. ಮಗ ಅವನಂತೆ ಅವ್ನು ಮುಸುಡಿ ನಾಯಿ ನೆಕ್ಕ. ಏನು ಅನ್ಕೊಂಡಿದ್ದಾನ ಅವನು? ಹೊಟ್ಟೆಗೆ ಏನು ತಿಂತಾನಂತೆ? ಅವ್ನು ಬರ್ಬಾರ್ ರೋಗ ಬಂದು ಸಾಯ, ಚೇಳು ಕಚ್ಚ, ಹಾವು ಕಚ್ಚ, ಚರಂಡಿಗಾಕ ತುಳಿಯ, 6 ಅಡಿ 3 ಅಡಿ ಗುಂಡಿ ತೋಡ್ಬಿಟ್ಟು ಹಂಗೆ ಊತಾಕ. ನನ್ನ ಮಗನಿಗೆ ಏನು ಬಂದೈತೆ? ನೆಗೆದು ಬಿದ್ದು ನಲ್ಲಿಕಾಯಿ ಆಗೋಗ. ಅಕ್ಕವ್ರೆ, ನೀವು ಯಾರು ಅಂತ ಗೊತ್ತಾಗಿಲ್ಲ ನನಗೆ. ಅಯ್ಯೋ, ನನ್ನನ್ನು ಕಟ್ಕೊಂಡು ಏನಪ್ಪ ಮಾಡಿಯೇ? ಇಲ್ಲಿ ನಿಂತವಳಲ್ಲ ಅವ್ರ ಅಜ್ಜಿ ನಾನು. ಅಲ್ಲ, ಹೋಗಿ ಬಂದು ನಮ್ಮ ಹುಡುಗಿನೇ ಬೇಕಿತ್ತು. ನಮ್ಮ ಹುಡುಗಿ ಅಂತೂ ಅನ್ಬಾರ್ದು, ಎಲ್ಲ ಹೆಣ್ಮಕ್ಳು ನಮ್ಮ ಮನೆ ಅಕ್ಕ ತಂಗಿರಿದ್ದಂಗೆ. ಹಂಗಿದ್ಮೇಲೆ ಊರಿನ ಗೌಡ್ರು ಮಗ ಅಂದರೆ ಹೆಂಗಿರ್ಬೇಕು? ಅವ್ರ ಹೆಸರು ಹಾಳು ಮಾಡಕ್ಕೆ ಕೊಟ್ಟಿದ್ದಾನೆ ಇವನು. ನಾನು ಕೇಳ್ಪಟ್ಟಿದ್ದೀನಿ ಕಣಪ್ಪ, ಕೇಳ್ಪಟ್ಟಿದ್ದೀನಿ. ಅವ್ರು ಗುಡ್ಗಾಣವ. ಓ, ನೀವು ಅವ್ರ ಅಜ್ಜಿನ? ಒಳ್ಳೇದಾಯ್ತು. ಗೌಡ್ತಿ ಅಮ್ಮನ ಕರಿತೀನಿ, ಮಾತಾಡ್ಬಿಡಿ ಅಮ್ಮ. ಕರಿಯಪ್ಪ, ಅದಕ್ಕೆ ಪೊಲೀಸರು ಕೂಟ ಮಾತಾಡ್ಬಿಟ್ಟು ಹಂಗೆ ಹೋಗ್ಮಾ ಅಂತ ಬಂದಿರೋದು. ನನ್ನ ಮಗನಿಗೆ ಕಪ್ಪಳ ಮೇಲೆ ಒದ್ದು ಸರಿಯಾದ ಜಾಗದಲ್ಲಿ ಒದ್ಬಿಟ್ರೆ ನನ್ನ ಮಗ ಇನ್ನೊಬ್ರನ್ನ ಕಣ್ಣು ಹೆತ್ತುನು ನೋಡಬಾರ್ದು. ಏನು ಅನ್ಕೊಂಡಿದ್ದ? ಹೆಣ್ಮಕ್ಳಿಗೆ ಬೆಲೆ ಇಲ್ವಾ? ಇವನಿದಾನಲ್ಲ ಇವನು, ದುಡ್ಡು ಕಾಸು ಇಟ್ಟವ್ರು ಅಂದರೆ ಏನೋ ಅನ್ಕೊಬಿಟ್ಟವ್ರೆ. ಒಂದು ಗತ್ತಿರ್ತೈತೆ. ಓ, ಈಗ ಗೌಡ್ರ ಮಕ್ಕಳು ಅಂದರೆ ಏನು ಇವನು ಬಂದಿರೋದು? ಹಲ್ಕಟ್ ನನ್ನ ಮಗ, ಹಲ್ಕಟ್ ನನ್ನ ಮಗ. ಗೌಡ್ತಿಯಮ್ಮ, ಗೌಡ್ತಿಯಮ್ಮ ಬಂದಿದ್ದಾರೆ ನೋಡಿ. ಜೀವ ಮತ್ತು ಜೀವನ ಹೆಂಡತಿ ಅವ್ರ ಕುಟುಂಬದವ್ರು ಬಂದವ್ರು. ಬರ್ರಿ ಹೊರಕ್ಕೆ. ಅತ್ತಾರೆ, ಜೀವನ ಹೆಂಡತಿ ಬಂದಿದ್ದಾರಂತೆ. ಬರ್ರಿ. ಹೊರಗಡೆ ಯಾರು ಏನು ಎತ್ತಂತ ನೋಡಮ್ಮ. ಇದು ಪೊಲೀಸರು ಇವಾಗ ಹೇಳ್ಕೊಂಡು ಹೋಗಿದ್ದಾರಂತೆ. ಹಂಗುವೆ ಅಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿದ್ದು ಬರ್ಬೇಕಾಯ್ತೇನೋ. ಬರ್ರಿ ಅತ್ತಮ್ಮ, ಹೋಗಿ ನೋಡ್ಬಾ. ಅಯ್ಯೋ ತಾಯಿ, ಬಂದೆ, ನಡಿಯವ ನಡಿ. ಮೊದಲು ನನ್ನ ಮಗನ ಜೈಲಿಗೆ ಹಾಕ್ಸ್ಬೇಕು. ಒಟ್ಟಿನಲ್ಲಿ ಅಂತೂ ಸಿಕ್ಕದ್ನಲ್ಲ. ಎಲ್ರಿಗೂ ಮೋಸ ಮಾಡ್ಕೊಂಡು ತಿರುಗ್ತಿದ್ನಲ್ವಾ? ಕೊನೆಗೂ ದೇವರು ಸರಿಯಾಗಿ ಮಾಡವನೆ. ಬಾರವ, ಹೋಗಮ್ಮ. ಲೋ ಜೀವ, ಇಲ್ಲೇ ಇರಪ್ಪ ಮಗ. ಅಕ್ಕವ್ರೆ ಬತ್ತರಿ ಇರಿ. ಅವರು ಪಾಪ ಸುಸ್ತಾಗೋಗೈತೆ. ಆದರೂ ನೋಡಿ, ನೀವು ಮಾಡೋ ಕೆಲಸನ ಅವರೇ ಮಾಡಿಬಿಟ್ಟವ್ರೆ. ಲೋ ಮಗ, ಬಂದೇನಪ್ಪ ಜೀವ? ಅಯ್ಯೋ ದೇವ್ರೆ. ಲೋ ಮಗ, ಹಿಂಗೆ ಆಗೈತೆ ಕಣವ, ಹಿಂಗೆ ಅಂತ ಒಂದು ಮಾತು ಹೇಳಿಲ್ವಲ್ಲವ. ನೀನು ತಾಯಿ, ನಿನ್ನ ಘಾಟಿ ಅನ್ಕೋಬಿಟ್ಟಿದೆ ಕಣ್ತಾಯಿ. ನಿನ್ನ ದೊಡ್ಡ ಮನಸ್ಸು ಕಣವ. ಇನ್ನೊಬ್ರು ನಿನ್ನ ಜಾಗದಲ್ಲಿ ಯಾರು ಇದ್ದಿದ್ರೆ ಬಿಟ್ಟಿದ್ರಾ? ನೋಡು, ಈ ಥರ ಹಿಂಗಿರಬಾರ್ದು ಕಣವ. ಹೆಂಗಸು ಗಟ್ಟಿತನ ತೋರಿಸಿದ್ರೆ ಇನ್ನೊಬ್ಬ ಯಾವ ಬೇವರ್ಸಿ ನನ್ನ ಮಗನು ಮುಂದೆ ಬರಲ್ಲ ಕಣವ. ಅದು ನೀನು ಮಾಡಬೇಕಿತ್ತು, ಮಾಡಿದೆ. ಇಲ್ಲ ಅಂತಲ್ಲ, ಜನ ನೋಡು ಮಟ್ಟಕ್ಕೆ ಕ್ಯಾಕ್ರೆಸ್ ಹೋಗಿಬೇಕು. ನನ್ನ ಮಕ್ಕಳು ಜನ ಏನೇ ತಿಳ್ಕೊಳ್ಳಿ, ಅವ್ರಿಗೂ ಗೊತ್ತಾಗಬೇಕು ನಾಳೆ ದಿನ ಇನ್ನೊಬ್ರು ಹೆಣ್ಮಕ್ಳ ಮೇಲೆ ಕಣ್ಣು ಹಾಕ್ಬಾರ್ದು ಅಂತ. ಆ ಥರನೂ ಮಾಡಬೇಕಿತ್ತಲ್ಲೇ ತಾಯಿ. ಅಮ್ಮ, ಅದು ನಾನು ಮತ್ತು ನಿಮ್ಮ ಮನೆ ಸೊಸೆ ಅವಕ್ಕ ಇಬ್ಬರು ಮಾತಾಡ್ಕೊಂಡಿದ್ವಿ. ಏನಾದರೂ ಒಳ್ಳೆ ದಾರಿಗೆ ಇವತ್ತಲ್ಲ ನಾಳೆ ನಿಮ್ಮ ಮಗ ಒಳ್ಳೆ ಬುದ್ಧಿ ಕಲಿತಾರ ಅಂತ ನಾವು ಯೋಚನೆ ಮಾಡಿದ್ವಿ. ಆದರೆ ಅವ್ರು ಮತ್ತೆ ಈ ಥರ ಮಾಡ್ತಾರೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅವರಿಗೆ ಶಿಕ್ಷೆ ಆಗಲೇಬೇಕಮ್ಮ. ತಾಯಿ, ಹಿಂಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡ. ನೋಡು, ನಿನ್ನ ಮಕ್ಕಳು ಎದ್ದು ಕಾಣಿಸ್ತದೆ ಕಡೆ. ನಿನ್ನ ಗೊತ್ತೇನು ಎತ್ತ ಏನು ಹೆಂಗಿದೆಯಾ ಅನ್ನೋದೆಲ್ಲ. ಆದರೆ ನಿನ್ನ ಮಗ ಹಿಂಗೆ ಮಾಡಬಾರ್ದಿತ್ತು ಕಣ್ತಾಯಿ. ಆದ್ರೂ ಬಿಡವ, ನೀನು ಒಳ್ಳೇದೇ ಮಾಡ್ತಾ ಇದೀಯ. ನಾನು ಬಂದು ಸಿಟ್ಟಲ್ಲಿ ನಿನ್ನ ಮಗನ ಕತ್ರಿಸ್ ಮಾಡಿಬಿಡೋಣ ಅಂತ ಅನ್ಸ್ಬಿಡ್ತು. ಅಲ್ಲ, ಹೆಣ್ಮಕ್ಳು ಅಂದ್ರೆ ಏನು ಅನ್ಕೊಂಡಿದ್ದೇನಪ್ಪ? ಒಂದು ಜೀವನೇ ತೆಗಿಯಕ್ಕೆ ಹೋಗೋವನಲ್ಲ ನನ್ನ ಮಗಂದ. ಇನ್ನು ಹೆಂಗವ ಎಂತೆಂಥವ್ರ ಕುಟುಂಬದಲ್ಲಿ ಹೆಂಗೆಲ್ಲ ಆಯ್ತೈತಿ ಅಂದರೆ ನಮಗೆ ಜೀವ ಜಲ್ಲ ಅಂತೈತಿ ಕಣ್ತಾಯಿ. ಏನು ಮಾಡೋಕ್ಕಾಗಲ್ಲ ಕಣಕ. ಅಂತ ಪುಣ್ಯಾತ್ಮ ನನ್ನ ಮಗ, ಪುಣ್ಯಾತ್ಮ ಒಳ್ಳೊಳ್ಳೆ ಪುಣ್ಯದ ಕೆಲಸ ಮಾಡಿಬಿಟ್ಟವನೆ. ಅದು ಯಾವ ಟೈಮಲ್ಲಿ ಈ ನನ್ನ ಮಗನು ಹೆತ್ತುಬಿಟ್ನೋ, ನಾನಂತೂ ಒಂದು ಕಾಣೆ ನನ್ನ ಜೀವನನ ನರ್ಕ ಮಾಡಿರ್ತಾವನೆ ಕಣವ, ನರ್ಕ ಮಾಡಿರ್ತಾವನೆ. ಯಾರ್ಯಾರ ಕೈಲಿ ಹೆಂಗೆ ಅನ್ಸ್ಕೊಂಡು ಹೆಂಗಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು.
ಆದ್ರೂ ಬಿಡವ, ನಾನು ಎದ್ರಿಕೊಳ್ಳಲ್ಲ ಕಣವ, ಎದ್ರಿಕೊಳ್ಳಲ್ಲ. ಯಾಕವ ಎದ್ರಿಕೋಬೇಕು, ಯಾಕೆ ಎದ್ರಿಕೋಬೇಕು ಹೇಳಿ ಮತ್ತೆ ನೀವೇ. ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನಿ, ಮ್ಯಾಲಿರೋ ನನ್ನ ಗಂಡ ನೀಟಾಗಿ ನೋಡ್ಕೊತಾ ಇರ್ತಾನೆ. ನಾನು ತಲೆ ಕೆಡ್ಸ್ಕೊಳಕಿಲ್ಲ. ಅವಳ ಹೆಂಡತಿಗೂ ಹೇಳಿರೋದಂದೆ, ಅವ್ನ ಮಗನಿಗೂ ಹೇಳಿರೋದಂದೆ. ಜನ ಸಾವಿರ ಮಾತಾಡಲಿ, ನೀಯತ್ಗೆ ಬೆಲೆ ಜಾಸ್ತಿ ಇದ್ದೇ ಇರ್ತೈತೆ. ಯಾರು ತಲೆ ಕೆಡ್ಸ್ಕೊಬಿಡಿ, ಒಟ್ಟಲ್ಲಿ ಒಳ್ಳೇದೇ ಆಯ್ತೈತೆ ನಿಮ್ಮ ಜೀವನಕ್ಕೆ. ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿವ್ನಿ. ಥೂ ಅಕ್ಕವ್ರೆ, ಹಿಂಗೆಲ್ಲ ದುಃಖದಲ್ಲಿ ಇರಬೇಡಿ. ನೀವು ಹೆಂಗೆ ಬಂದಿದ್ದೀರಾ ಮುಂದಕ್ಕೆ ಅಂತ ನನಗೆ ಗೊತ್ತು. ಸಂತೆ ಏನು ಅಂತ ನನಗೆ ಗೊತ್ತಾಯ್ತೈತೆ. ಎದ್ರಕಬಿಡಿ ನೀವು. ನಾನು ನಿಮ್ಮ ಜೊತೆಗೆ ಇರ್ತೀವಿ. ಒಳ್ಳೆ ಕೆಲಸ ಮಾಡೋರಿಗೆ ಜನ ಏನಂದ್ರೆ ಏನು ಅನ್ಕೋತಾರೆ, ಯಾರು ಮದುವುದಿಲ್ಲ. ನಮ್ಮ ಕಷ್ಟ ಇದ್ದಾಗ ಯಾರು ಬರಕಿಲ್ಲ, ಸುಖ ಇದ್ದಾಗ ಬೇಕಾದ್ರೆ ಬತ್ತರ ಹಲ್ಕಿ ಇಟ್ಕೊಂಡು ನೋಡಿದ್ದೀನಿ. ನಾನುವೇ ಸಾಕಷ್ಟು ಅನುಭವಿಸಿದ್ದೀನಿ. ನೀವೇನು ಎದ್ರಕೊಬಿಡ್ತಾಯಿ, ಎದ್ರಕೊಬಿಡಿ. ನೀವು ಮಾಡ್ತಿರೋದು ಒಳ್ಳೆ ಕೆಲಸ ಅಂದಮೇಲೆ ನೀವು ಯಾಕೆ ಎದ್ರಕೊಂಡಿರಿ? ಜನ ಏನು ನಮಗೆಲ್ಲ ಇಟ್ಟು ಬಟ್ಟೆ ಕೊಟ್ಟಾರ, ನಮ್ಮನೆ ಇಟ್ಟು ನಮ್ಮನೆ ಬಟ್ಟೆ ಎಲ್ಲ ನಮ್ಮನೆಗೆ ಅನ್ಸ್ಕೊಳ್ಳೋದು ಯಾಕೆ ಇನ್ನೊಬ್ರ ಕೈಲಿ ಅನ್ಸ್ಕೊಳ್ಳೋದು ತೂಚಿ ಅಂತ. ನಮ್ಮ ಮಾಡವನೇ ಅನ್ಭವಿಸ್ತಾನೆ, ಬುಟ್ಟಾಕಿ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂಡಿರಾ? ಇರೋದೊಂದು ಗಂಡು ಮಗ, ನಿಮ್ಮ ಮಗ, ಅವನ ಚೆನ್ನಾಗೆ ಮತ್ತೆ ನಿಮ್ಮ ಸೊಸೆನ ಚೆನ್ನಾಗಿ ನೋಡ್ಕೊಳ್ಳಿ. ದೇವ್ರು ಮೆತ್ತಾನೆ. ಅವಳನ್ನೇ ಮುಂದಕ್ಕೆ ನೆಕ್ಸ್ಟು ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡಿ. ಎಣ್ಣೆ ಮಾಡ್ತದೆ ಈತ ಚೆಂದುಳಿ ಎಂತ ಇಟ್ಕೊಂಡು ಹಿಂಗೆಲ್ಲ ಮಾಡ್ಬೇಕೆ? ಮಗ ನೋಡಪ್ಪ, ಇಟ್ಟದ್ದು ಮಗ ಅವನೇ. ಏನು ಹುಸಿ ಜ್ಞಾನ ಬಿಡುವೆ? ಅಯ್ಯೋ ದೇವ್ರೆ, ಏನು ಮಾಡೋಕ್ಕಾಗಲ್ಲ ಕಣಪ್ಪ, ಏನು ಮಾಡೋಕ್ಕಾಗಲ್ಲ. ಒಂದು ಮನೇಲಿ ಉದಾರ ಮಾಡೋರು ಇರ್ತಾರೆ, ಹಾಳು ಮಾಡೋರು ಇರ್ತಾರೆ. ಏನು ಎದ್ರುಕೊಬಿಡಿ, ಮ್ಯಾಲ್ ಭಗವಂತ ಅವನೇ. ಎಲ್ಲ ಒಳ್ಳೆ ಕೆಲಸನೇ ಆಯ್ತೈತೆ. ಹಾಗದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕು. ಇವಾಗ ಆಗಿರೋದನ್ನೇ ನೆನ್ಪು ಮಾಡ್ಕೊಂಡು ಕೊರಗಿ ಹೋಗ್ಬಾರ್ದು. ಮುಂದಕ್ಕೆ ಏನೇನು ಮಾಡಬೇಕು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ಕೊಂಡು ನಿಂತ್ಕೋಬೇಕು ನೋಡಿ. ಮತ್ತೆ ಕಣ್ತಾಯಿ, ಅದನ್ನೇ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ಮಕ್ಕಳು ಬೇಡ. ಇವತ್ತು ನನ್ನ ಮಗನ ನಾನು ಹಿಡ್ಕೊಟ್ಟಿದ್ದೀನಿ ಅಂದರೆ ಇನ್ನೊಬ್ರು ಆ ಥರ ಯೋಚನೆ ಮಾಡಿ ಮುಂದೆ ಬಂದು ಹಿಡ್ಕೊಡ್ಬೇಕು ನೋಡಿ. ಮತ್ತೆ ಹಂಗೆ ಬರಬೇಕು ಅಷ್ಟೇ ನನಗೆ. ನಮ್ಮೂರಲ್ಲಿ ಈ ಥರ ಇನ್ನೊಂದು ಈ ಥರ ವಿಚಾರ ನನ್ನ ಕಿವಿಗೆ ಬಿಡಬಾರ್ದು. ಓ ಇಲ್ಲೇ ಹಿರಂಗವ್ರೆ ಎಲ್ಲರೂ. ಹಾಂ ಏನಪ್ಪ ಬಂದ್ರೇನಪ್ಪ? ಇವರೇನಪ್ಪ ಜೀವ ಮತ್ತು ಅವರೆಲ್ಲ? ಸಾಹೇಬ್ರೆ ಬಂದ್ರಾ? ಸಾಹೇಬ್ರೆ ಮುರುಳಿನ ಹಿಡ್ಕೊಂಡು ಹೋದ್ರಾ? ಏನು ಸಾಹೇಬ್ರೆ ಸಿಕ್ಕಿದ್ನ ನನ್ನ ಮಗ? ನನ್ನ ಮಗನಿಗೆ ಸರಿಯಾಗಿ ಬಾರಿಸಿದ್ದೀರಾ ಹೆಂಗೆ? ಅಯ್ಯೋ ನಿಮ್ಮ ಮಗ ನಮ್ಮ ಸಾಹೇಬ್ರಿಗೆ ಚಳ್ಳೆ ಹಣ್ಣು ತಿನ್ಸೋಕೆ ನೋಡ್ದ, ಆದರೆ ಸರಿಯಾಗಿ ತಗ್ಲಾಕೊಂಡವನೆ. ಚೆನ್ನಾಗಿ ಬೆಂಡೆತ್ತವ್ರೆ. ನೀವೇನು ತಲೆ ಕೆಡ್ಸ್ಕೊಡ್ಬೇಡಿ. ಈಗ ನಿಮ್ಮ ಕುಟುಂಬದವರು ಅವರು ಬಂದ್ಬಿಟ್ಟು ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ಕೊಡ್ಬೇಕು. ಯಾರ್ಯಾರ ಮೇಲೆ ಏನೇನಾಗೈತೆ ಅನ್ನೆಲ್ಲ ನೀಟಾಗಿ ಬರ್ಕೊಡಿ. ಬರ್ರಿ. ಜೀವ ಯಾರಪ್ಪ ಇಲ್ಲಿ? ನಾನೇ ಸರ್, ನಾನೇ. ನನ್ನ ಹೆಂಡತಿ ಇಲ್ಲೇ ಇದ್ದಾಳೆ, ಚಿತ್ರಲೇಖ. ನಾವು ಬರ್ತೀವಿ ನನ್ನ ಕುಟುಂಬದವರು, ಅದಕ್ಕಾಗೆ ಬಂದ್ವಿ ಕಂಪ್ಲೇಂಟ್ ಕೊಡೋಕ್ಕೆ ಅಂತಾನೆ. ಕೊಡ್ಲೇಬೇಕು, ಬಿಡ್ಬಾರ್ದು ಇಂಥವ್ರನ್ನ. ಸರಿಯಾಗಿ ಮಾಡಿದ್ರೇ ಬುದ್ಧಿ ಬರೋದು. ಅಕ್ಕರೆ ಬನ್ನಿ, ನನ್ನ ಮಗ ತಗ್ಲಾಕೊಂಡವನಂತೆ, ಅವನಿಗೆ ಬುದ್ಧಿ ಬರಬೇಕು. ಆ ಮಟ್ಟಿಗೆ ನೀಟಾಗೆ ಅದೇನೇನು ಬರ್ಕೊಡ್ಬೇಕೋ ಬರ್ಕೊಡ್ ಬನ್ನಿ. ನಾನು ಸಾಕ್ಷಿಗೆ ಸೈನ್ ಹಾಕೊಡ್ತೀನಿ, ನನ್ನ ಸೊಸೆನೂ ಸೈನ್ ಹಾಕೊಡ್ತಾಳೆ. ಎದ್ರಕೊಬಿಡಿ ಮಕ್ಕಳ, ನಾನಿದ್ದೀನಿ, ಬರ್ರಿ. ಚಿತ್ರಲೇಖಾ ಪಾಪ ಅವರೇ ಮುಂದೆ ಬಂದು ಎಲ್ಲ ಮಾಡ್ತಿದ್ದಾರೆ. ನೀನು ಧೈರ್ಯವಾಗಿ ಏನೇನು ಬರ್ಕೊಡ್ಬೇಕೋ ಬರ್ಕೊಟ್ಬಿಡು, ಆಯ್ತಾ? ನೋಡು, ನಿನ್ನ ನೋಡಿದ್ಮೇಲೆ ಆ ಅಜ್ಜಿ ನೋಡಂಗೆ ಇಲ್ಲ, ಹಂಗಿದ್ದಾರೆ. ನೀನು ಸ್ವಲ್ಪ ಧೈರ್ಯ ತಗೋ, ಆಯ್ತಾ? ಆದರೂ ಅಕ್ಕ ಪಾಪ ಆ ಹುಡುಗ ಒಕ್ಕನ ಮಕ್ಕ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಆದರೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ಆ ಗಂಡನಿಗೆ ಒಳ್ಳೆ ಬುದ್ಧಿ ಬರಬೇಕು. ಕಣೆ, ಒಳ್ಳೇದಾಗಲೇಬೇಕು ಅಂದಮೇಲೆ ಮಾಡಲೇಬೇಕು. ಸರಿ ಬಾ, ಸರಿ ಬರೋ ಬಾ. ಬೇಗ ಬಂದ್ರಪ್ಪ, ಸಾಹೇಬ್ರು ಕಾಯ್ತಾ ಇದ್ದಾರೆ. ಆಮೇಲೆ ನಡೀರಿ ಎಲ್ಲ ನಡೀರಿ. ನನ್ನ ಮೆಣಸಿಕಾಯಿ ಹಾಕಿ ಉಲ್ಟಾನೆ ತಾತ ಮಾಡ್ತೀನಿ ಬಾ. ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಆದಷ್ಟು ವಿಡಿಯೋ ಶೇರ್ ಮಾಡಿ.